ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ರು. ಅದರಲ್ಲಿ A1 ಶಫಿ ನಾಶಿಪುಡಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋ ಬದಲು ಕಸ್ಟಡಿಗೆ ಪೊಲೀಸರು ಪಡಿತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಅವರು ನಡೆಸ್ತಾ ಇದ್ದಂತಹ ಉದ್ಯಮ ಹಾಗೂ ಗಳಿಸಿದಂತಹ ಆದಾಯ ಎರಡೂ ಅನುಮಾನಕ್ಕೆ ಕಾರಣ ಆಗಿದೆ. ಏನ್ ಅನುಮಾನ ವ್ಯಕ್ತ ಆಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಶಫಿ ನಾಶಿಪುಡಿ ಮೆಣಸಿನಕಾಯಿ ವ್ಯಾಪಾರದಲ್ಲಿ ಸಖತ್ ಫೇಮಸ್. ಒಂದೇ ವರ್ಷದಲ್ಲಿ 27 ಕೋಟಿ ರೂಪಾಯಿ ವಹಿವಾಟು ಮಾಡಿದ್ದ ನಾಶಿಪುಡಿ. ಹಾವೇರಿ ಮೆಣಸಿನಕಾಯಿ ವ್ಯಾಪಾರಸ್ಥರಲ್ಲಿ ಹೆಚ್ಚಾದ ಆತಂಕ. ರಾಜ್ಯಸಭೆಯ ಚುನಾವಣೆಯ ಫಲಿತಾಂಶದ ವಿಜಯೋತ್ಸವದ ವೇಳೆ ವಿಧಾನಸೌಧದಲ್ಲಿ ಪಾಕಿನ ಪರ ಘೋಷಣೆ ಕೂಗಿದ್ದು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಘೋಷಣೆ ಕೂಗಿರೋದು FSL ವರದಿಯಲ್ಲೂ ಕೂಡ ಕನ್ಫರ್ಮ್ ಆಗಿತ್ತು. 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ರು. ಅದರಲ್ಲಿ A1 ಆರೋಪಿ ಮೊಹಮ್ಮದ್ ಶಫಿ ನಾಶಿಪುಡಿ ಫೇಮಸ್ ಮೆಣಸಿನಕಾಯಿ ವ್ಯಾಪಾರಿಯಾಗಿದ್ದಾನೆ. 50 ರಿಂದ 60 ವರ್ಷಗಳಿಂದ ಮೆಣಸಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದ. ಕಳೆದ 4 ವರ್ಷದಲ್ಲಿ ಮೆಣಸಿನಕಾಯಿ ವ್ಯಾಪಾರದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟನ್ನು ನಡೆಸಿದ್ದಾನೆ. ಇದು ಸಹಜವಾಗಿಯೇ ಅನುಮಾನಕ್ಕೆ ಕಾರಣವಾಗಿದೆ. ಇದ್ದಕ್ಕಿದ್ದಂತೆ ಇದೇ ವರ್ಷದಲ್ಲಿಯೇ ಬರೋಬ್ಬರಿ 27 ಕೋಟಿ ಆದಾಯ ಆತನದ್ದು ಹೆಚ್ಚಳವಾಗಿದೆ. ಮೆಣಸಿನಕಾಯಿ ವ್ಯಾಪಾರದ ಲೆಕ್ಕಾಚಾರ 2019-20ರಲ್ಲಿ 1,73,50,943 ರೂಪಾಯಿ ವಹಿವಾಟಾಗಿದೆ. ಅದೇ 2020-21ರಲ್ಲಿ 27,15,20,501 ರೂಪಾಯಿ ವಹಿವಾಟಾಗಿದೆ. ಇನ್ನು 2021-22ರಲ್ಲಿ ಬರೋಬ್ಬರಿ 64,5,94,213 ಕೋಟಿಗೆ ಈತನ ವಹಿವಾಟು ಹೆಚ್ಚಳವಾಗಿದೆ. ಒಂದೇ ವರ್ಷದಲ್ಲಿಯೇ 27 ಕೋಟಿ ಆದಾಯ ಹೆಚ್ಚಳವಾಗಿರೋದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. 2-3 ವರ್ಷಗಳಲ್ಲಿ 100 ಕೋಟಿ ವಹಿವಾಟು ನಡೆಸಿದ್ದು ಹೇಗೆ ಅನ್ನುವಂತಹ ಅನುಮಾನ ಶುರುವಾಗಿದೆ. ಶಫಿ ನಾಶಿಪುಡಿಗೆ ಸುಮಾರು 80 ಕೋಟಿಗೂ ಅಧಿಕ ಮೆಣಸಿನಕಾಯಿಯನ್ನ ವ್ಯಾಪಾರಸ್ಥರು ಕೊಟ್ಟಿದ್ದಾರೆ. ಮೆಣಸಿನಕಾಯಿ ನೀಡಿದವರು ನಮ್ಮ ಹಣ ವಾಪಸ್ ಬರುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಇವತ್ತು ಬ್ಯಾಡಗಿ ವರ್ತಕರ ಸಂಘದ ವತಿಯಿಂದ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಮೆಣಸಿನಕಾಯಿ ವ್ಯಾಪಾರದ ಬಗ್ಗೆ ಮತ್ತು ಹಣಕಾಸಿನ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತೇಳಿ ಮಾಜಿ ಶಾಸಕ ಸುರೇಶ್ ಗೌಡ ಪಾಟೀಲ್ ತಿಳಿಸಿದ್ದಾರೆ. ನಾನೇನಾದ್ರೆ ನಾವು ಸಂಘದ ಅಧ್ಯಕ್ಷ ಮೀಟಿಂಗ್ ಇದ್ರೆ ಕರಿತೀನಿ. ನಾವೆಲ್ಲರನ್ನೂ ಒಂದೇ ಕಣ್ಣಿಂದ ಅಣ್ತಮ್ಗಳಂತ ತಿಳ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ. ಇವತ್ತು ನಮಗೆಲ್ಲರಿಗೂ ನೋವಾಗಿದೆ ಒಂದು ಆಗಿರೋದು. ನಾವು ಮೀಟಿಂಗ್ ಕರೆದು ತಿಳಿಸ್ತೇವೆ. ಅವರು ಒಂದು ಸಣ್ಣ ಕುಟುಂಬದಿಂದ ಮೇಲೆ ಬಂದವರು. ಅವರ ಅಪ್ಪುಗಳು ಅವರ ಅತ್ತಿಗಳು ನನಗೆ ಭಾಳ ಬೇಕಾದಂಥ ಮನೆತನ. ಭಾಳ ಹಳೇ ನಾಶಿಪುಡಿ ಫ್ಯಾಮಿಲಿ ಅಂದ್ರೆ ದೊಡ್ಡ ಮನೆತನ. ಸುಮಾರು 50-60 ವರ್ಷದ ಫ್ಯಾಮಿಲಿ ಅದು. ಶಫಿ ನಾಶಿಪುಡಿ ಅಪ್ಪಟ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ವಿಧಾನಸಭೆಯ ಚುನಾವಣೆಗೂ ಸಿದ್ಧತೆಯನ್ನು ನಡೆಸುತ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರದಲ್ಲಿ ಒಳ್ಳೆಯ ಹೆಸರು ಮಾಡಿ ಪಾಕ್ ಪರ ಘೋಷಣೆಯ ಆರೋಪದಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.